Hey guys, welcome to my YouTube ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಹೇಳಿದ್ದೆ ಟಾಟಾ ಕ್ಯಾಪಿಟಲ್ ಪಂಗ್ ಸ್ಕಾಲರ್ಶಿಪ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಇದು 10,000ದಿಂದ 1,00,000ವರೆಗೂ ಸ್ಕಾಲರ್ಶಿಪ್ ಇರುವಂಥದ್ದು. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಯಾವ ಥರ ಒಂದು ಅಪ್ಲೈ ಮಾಡೋದು ಈ ಸ್ಕಾಲರ್ಶಿಪ್ಪಿಗೆ. ದೆನ್ ಈ ಸ್ಕಾಲರ್ಶಿಪ್ಪೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾರೆಲ್ಲ ಎಲಿಜಿಬಿಲಿಟಿ ಇದೆ ಈ ಸ್ಕಾಲರ್ಶಿಪ್ಪಿಗೆ ಹಾಕುವಂಥವ್ರು, ಹಾಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ. ಈ ಒಂದು ಸ್ಕಾಲರ್ಶಿಪ್ಪಲ್ಲಿ 10,000ದಿಂದ 1,00,000ವರೆಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಯಾರೆಲ್ಲ ಎಲಿಜಿಬಿಲಿಟಿ ಫಸ್ಟ್ ನೋಡೋಣ. ಇಲ್ಲಿ ನೋಡಿ, ಫಸ್ಟು ಕ್ಲಾಸ್ 12 ಹಾಗೆ ಗ್ರ್ಯಾಜುಯೇಷನ್ನು ಮತ್ತು ಸ್ಪೆಷಲ್ ಡಿಪ್ಲೊಮಾ ಆ್ಯಂಡ್ ITI ಸ್ಟೂಡೆಂಟ್ಗಳು ಅಪ್ಲೈ ಮಾಡುವಂಥದ್ದು. ಎಷ್ಟು ಸಿಗುತ್ತೆ ಈ ಸ್ಕಾಲರ್ಶಿಪ್ಪಿಗೆ? ಮಿನಿಮಮ್ 10,000ದಿಂದ 1,00,000ವರೆಗೂ ಸಿಗುತ್ತದೆ. ಬನ್ನಿ, ಯಾರೆಲ್ಲ ಎಲಿಜಿಬಿಲಿಟಿ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಂತ ನೋಡೋದಾದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಸ್ಕಾಲರ್ಶಿಪ್ಪಲ್ಲಿ ಏನೇನೆಲ್ಲ ಇರುತ್ತೆ, ಯಾರೆಲ್ಲ ಎಲಿಜಿಬಿಲಿಟಿ ಆಗಿರ್ತಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಕ್ಲಾಸ್ 11th ಮತ್ತು 12th ಮತ್ತು ಜನರಲ್ ಆರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು, ಹಾಗೆ ಪಾಲಿಟೆಕ್ನಿಕ್ ಮತ್ತು ಡಿಪ್ಲೊಮಾ ಓದ್ತಿರೋವಂಥವ್ರು ಮತ್ತು ITI ಕೋರ್ಸ್ ಮಾಡ್ತಿರೋರು, ಹಾಗೆ ಇಷ್ಟೆಲ್ಲ ಕೋರ್ಸ್ಗಳು ಮತ್ತು ಸ್ಟಡೀಸ್ ಮಾಡ್ತಿರೋವಂಥ ಸ್ಟೂಡೆಂಟ್ಸ್ಗಳು ಹಾಕ್ಬೋದು. ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಸ್ಕಾಲರ್ಶಿಪ್ಪಿಗೆ, ನೀವು ಕೂಡ ಅಪ್ಲೈ ಮಾಡಿ. ಏನೆಲ್ಲ ಒಂದು ಇರುತ್ತೆ ಈ ಸ್ಕಾಲರ್ಶಿಪ್ಪಲ್ಲಿ ನೋಡೋದಾದರೆ, ಫಸ್ಟು ಎಲಿಜಿಬಿಲಿಟಿ, ಯಾರೆಲ್ಲ ಒಂದು ಎಲಿಜಿಬಿಲಿಟಿ ನಾನು ಹೇಳಿದ್ದೀನಿ ಆಲ್ರೆಡಿ. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಎಂಡ್ ಆಗೋದು 11th Jan 2026. ಹಾಗೆ ಮಿನಿಮಮ್ ಟ್ಯೂಷನ್ ಫೀಸು 80% ಆಫ್ ಇನ್ನು 10,000 ಬೆನಿಫಿಟ್ಸ್ ಇದಕ್ಕೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ದೆನ್ ನೆಕ್ಸ್ಟು ಜನರಲ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸು, ಹಾಗೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಓದ್ತಿರೋವಂಥ ಸ್ಟೂಡೆಂಟ್ಸು, ಹಾಗೆ ITI ಸ್ಟೂಡೆಂಟ್ಸ್ಗೆ ನೋಡೋದಾದರೆ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಇನ್ನರ್ 12,000 ಅಮೌಂಟು, ಇನ್ನರ್ 12,000. ದೆನ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಾದರೆ ಇಲ್ಲಿ ಅಪ್ಲೈ ಬಟನ್ ಇರುತ್ತೆ, ಮಾಡಿಕೊಂಡು ನೀವು ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇಲ್ಲಿ ಅಪ್ಲೈ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡುವಂಥದ್ದು. ನೋಡಿ, ಇಲ್ಲಿ ಎಲಿಜಿಬಿಲಿಟಿ ಸ್ಟೂಡೆಂಟ್ಸ್ ಇರ್ತಾರೆ. ಸ್ಟೂಡೆಂಟ್ಸ್ ಸ್ಟಡಿಡ್ ಇನ್ ಕ್ಲಾಸ್ 11th ಆರ್ ಕ್ಲಾಸ್ 12th ಇನ್ ರೆಕಗ್ನೈಸ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯನ್ ಕ್ಯಾನ್ ಅಪ್ಲೈ. ಇಂಡಿಯಾ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡುವಂಥದ್ದು. ಕ್ಲಾಸ್ 11th ಮತ್ತು 12th ಅಪ್ಲೈ ಮಾಡುವಂಥ ಒಂದು ಸ್ಕಾಲರ್ಶಿಪ್ಪು. ದೆನ್ ನೆಕ್ಸ್ಟು ಮಿನಿಮಮ್ ಏನಿಲ್ಲ ಅಂತ ಅಂದರೂ 60% ಮಾರ್ಕ್ಸ್ ಇರೋವಂಥವ್ರು ಅಪ್ಲೈ ಮಾಡೋಕ್ಕೆ ಸಾಧ್ಯ. Then next, annual family income from all sources must be less than equal to inner 2.5 lakh. 2.5 ಲಕ್ಷ ನಿಮ್ಮ ಫ್ಯಾಮಿಲಿ ಇನ್ಕಮ್ ಇರಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಆಗೋಕ್ಕೆ. ದೆನ್ ನೆಕ್ಸ್ಟು ಓಪನ್ ಇಂಡಿಯನ್ ನ್ಯಾಷನಲ್ ಓನ್ಲಿ, ಇಂಡಿಯನ್ ನ್ಯಾಷನಲ್ ಸ್ಟೂಡೆಂಟ್ಸ್ ಹಾಕೋದಕ್ಕೆ ಇದಕ್ಕೆ ಎಲಿಜಿಬಿಲಿಟಿ. ದೆನ್ ನೆಕ್ಸ್ಟು ಚಿಲ್ಡ್ರನ್ ಎಂಪ್ಲಾಯೀಸ್ ಟಾಟಾ ಕ್ಯಾಪಿಟಲ್ ಬಡ್ಡಿ ಆರ್ ನಾಟ್ ಎಲಿಜಿಬಲ್. ಇಲ್ಲಿ ನೋಡಿ, ಏನಾದರೂ ಬಡ್ಡಿ ಫಾರ್ ಸ್ಟಡಿಯಲ್ಲಿ ಯಾರಾದರೂ ಅಂದರೆ ಪೇರೆಂಟ್ಸ್ ವರ್ಕ್ ಮಾಡ್ತಿದ್ರೆ ಇವರು ಸ್ಕಾಲರ್ಶಿಪ್ ಹಾಕೋಕ್ಕೆ ಎಲಿಜಿಬಿಲಿಟಿ ಆಗಿರೋಲ್ಲ. ದೆನ್ ನೆಕ್ಸ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ದೆನ್ ಅಪ್ಲಿಕೇಶನ್ ಹಾಕೋದಾದರೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಲಿಜಿಬಿಲಿಟಿ ಕೇಳುತ್ತೆ. ಎಲಿಜಿಬಿಲಿಟಿಗೆ ಎಸ್ ಇದ್ದರೆ ಮಾತ್ರ ಓಕೆ ಆಗುತ್ತೆ. ಆರ್ ಯು ಸ್ಟಡಿಂಗ್ ಕ್ಲಾಸ್ 11th ಆರ್ಗನೈಸ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ, ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಸ್ ಅನ್ನು ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟು ಫ್ಯಾಮಿಲಿ ಆರ್ ಮಸ್ಟ್ 2.5 lakh ಆ್ಯನ್ಯುಯಲ್ ಇನ್ಕಮ್ ಇರಬೇಕು. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೀನಿ. 2.5 lakh ಇಲ್ಲ ಅಂತಂದರೆ 2.5 ಒಳಗಾದರೂ ಇರಲೇಬೇಕು, ಇಲ್ಲ ಸೇಮ್ ಇದ್ರೂ ನಡೆಯುತ್ತೆ. ದೆನ್ ನೆಕ್ಸ್ಟು ಹ್ಯಾವ್ ಎ ಸ್ಕೋರ್ಡ್ ಅಟ್ಲೀಸ್ಟ್ 60 ಮಾರ್ಕ್ಸ್ ಇನ್ ಪ್ರೊಸೀಡಿಂಗ್ ಕ್ಲಾಸ್. ಈ ಒಂದು ಸ್ಕಾಲರ್ಶಿಪ್ಪಿಗೆ 60% ಮಾರ್ಕ್ಸ್ ಇರಲೇಬೇಕು ಪರ್ಸೆಂಟೇಜು. ಅದಕ್ಕೆ ನಾನು ಎಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ದೆನ್ ನೆಕ್ಸ್ಟ್ ಚೆಕ್ ಎಲಿಜಿಬಿಲಿಟಿ ನೋಡೋದಾದರೆ ಎಲಿಜಿಬಿಲಿಟಿ ಅಪ್ಲೈ ಆಗಿದೆ. ದೆನ್ ನೆಕ್ಸ್ಟ್ ಇಲ್ಲಿ ನಾನು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಆಗಿದೆ ಸ್ಕಾಲರ್ಶಿಪ್ಪು. ಫಸ್ಟು ಪರ್ಸ್ನಲ್ ಡೀಟೇಲ್ಸ್ ಕೊಡಬೇಕು. ನೇಮ್ ಹಾಗೆ ಲಾಸ್ಟ್ ನೇಮು, ನಿಮ್ಮ ಇಮೇಲು, ನೆಕ್ಸ್ಟು ಫೋನ್ ನಂಬರ್, ಹಾಗೆ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇನ್ನೊಂದು ಯಾವುದೋ ಇದ್ದರೂ ನಡೆಯುತ್ತೆ. ದೆನ್ ನೆಕ್ಸ್ಟು ವಾಟ್ಸಪ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಜೆಂಡರು, ನೆಕ್ಸ್ಟು ನಿಮ್ಮದು ಕ್ಯಾಟಗರಿ ಮತ್ತು ಆಧಾರ್ ನಂಬರ್ ಹಾಕಬೇಕಾಗುತ್ತೆ.
ಮತ್ತು ಆಫರ್ ಐ ಡಿ ಇಲ್ಲ ಅಂದರೂ ನಡೆಯುತ್ತೆ, ಇಲ್ಲ ಅಂದರೂ ಓಕೆ. ನೆಕ್ಸ್ಟು ಫ್ಯಾಮಿಲಿ ಇನ್ಕಮ್ಮು. ನೆಕ್ಸ್ಟ್ ಆರ್ ಯು ಡಿಫಿಕಲ್ಟ್ ಏಬಲ್ ಅಂದರೆ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕೊಡಿ. ಪೇರೆಂಟ್ಸ್ ಸ್ಟೇಟಸ್, ನಿಮ್ಮ ಪೇರೆಂಟ್ಸ್ ಏನಾದರೂ ಸಿಂಗಲ್ ಪೇರೆಂಟ್ಸ್ ಇದ್ದರೆ ಸಿಂಗಲ್ ಪೇರೆಂಟ್ಸ್ ಅಂತ ಕೊಡಿ, ಇಲ್ಲಾಂದರೆ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಎಸ್ ಅಂತ ಕೊಡಿ. ನೆಕ್ಸ್ಟು ನಿಮಗೇನಾದರೂ ಸಿಬ್ಲಿಂಗ್ಸ್ ಇದ್ದರೆ ಸಿಬ್ಲಿಂಗ್ಸ್ ಹಾಕಿ, ಇಲ್ಲ ಅಂದರೆ ನಡೆಯುತ್ತೆ. ನೆಕ್ಸ್ಟು ಪೇರೆಂಟ್ಸ್ ಅಡ್ರೆಸ್ ಇಲ್ಲ ಪರ್ಮನೆಂಟ್ ಅಡ್ರೆಸ್ ಕೊಡಬೇಕಾಗುತ್ತೆ ನಿಮ್ಮದು. ನೆಕ್ಸ್ಟು ನಿಮ್ದು ಯಾವ ಡಿಸ್ಟ್ರಿಕ್ಕು ಮತ್ತು ಆಸ್ಪಿರೇಷನ್ ಡಿಸ್ಟ್ರಿಕ್ ಇದ್ದರೆ ನೀವೇನಾದರೂ ಈ ಡಿಸ್ಟ್ರಿಕ್ಕಿಗೆ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಡಿಸ್ಟ್ರಿಕ್ ಹೋಗ್ತೀರಾ ಅಂದರೆ ಆ ಡಿಸ್ಟ್ರಿಕ್ನು ಕೊಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮದು ಸಿಟಿ, ಪಿನ್ ಕೋಡು, ಹೌಸ್ ಟೈಪ್. ನೆಕ್ಸ್ಟು ಸೇಮ್ ಅಡ್ರೆಸ್ನ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ಟೌನು, ಯಾವ ಟೌನಲ್ಲಿದ್ದೀರಾ ಅದು ಸೇಮ್ ಆ್ಯಸ್ ಇಟ್ ಈಸ್. ನೆಕ್ಸ್ಟು ಇಲ್ಲಿ ಸೇವ್ ಅಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ಗೆ ನೀವು ಹೋಗಬೇಕಾಗುತ್ತೆ. ನೆಕ್ಸ್ಟು ಎಜುಕೇಷನ್ ಡೀಟೇಲ್ಸು ಸೇಮ್. ಎಜುಕೇಷನ್ ಡೀಟೇಲ್ಸ್ ಬರೋದಾದರೆ ಇಲ್ಲಿ ಇಲ್ಲ ನಡೀತಿಲ್ಲ. ದೆನ್ ನೆಕ್ಸ್ಟು ನೀವು ಏನು ಮಾಡಬೇಕಾಗುತ್ತೆ, ಪ್ರೊಫೈಲ್ಗೆ ಹೋಗಿ ನೀವು ಪ್ರೊಫೈಲಲ್ಲಿ ಎಜುಕೇಷನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫ್ಯಾಮಿಲಿ ಮೆಂಬರ್ಸು ಯಾರ್ಯಾರಿದ್ದಾರೆ ಅವ್ರ ಮೊಬೈಲ್ ನಂಬರು ಮತ್ತು ಆ್ಯನ್ಯುವಲ್ ಇನ್ಕಮ್ ಅವ್ರು ಎಷ್ಟು ದುಡಿತಾರೆ ಅದನ್ನೆಲ್ಲ ಹಾಕಬೇಕಾಗುತ್ತೆ, ಫ್ಯಾಮಿಲಿ ಮತ್ತು ನೇಮು ಅವ್ರದ್ದು. ನೆಕ್ಸ್ಟು ಅವ್ರು ಎಷ್ಟು ಓದಿದ್ದಾರೆ, ಫಾದರ್ ಏನು ನಿಮಗೆ ಅನ್ನೋದು, ರಿಲೇಷನ್ ಫಾದರ್ ಅಂತ ಹಾಕಿ, ಕ್ವಾಲಿಫಿಕೇಷನ್ 7th ಮತ್ತು ಆಕ್ಯುಪೇಷನ್ನು ಏನು ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ಡ್ರೈವರ್ ಮಾಡ್ಕೊಂಡಿದ್ದಾರೆ ಅಂತ ಹಾಕಿ. ನೆಕ್ಸ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಆಗುತ್ತೆ. ನೆಕ್ಸ್ಟು ಫಾದರ್ದು ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಟ್ಟರೆ ನೆಕ್ಸ್ಟು ನಿಮಗೆ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ನೀವು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ನೆಕ್ಸ್ಟು ಪ್ರೂಫ್ ಐಡೆಂಟಿ ಬರ್ತ್ ಬೋತ್ ಸೈಡ್ ಬೇಕಾಗುತ್ತೆ. ನೆಕ್ಸ್ಟು ಫ್ಯಾಮಿಲಿ ಇನ್ಕಮ್ ಬೇಕಾಗುತ್ತೆ, ಅದನ್ನೆಲ್ಲ ಅಪ್ಲೈ ಮಾಡಬೇಕು. ನೆಕ್ಸ್ಟು ಇದಕ್ಕೆ 10th ಮಾರ್ಕ್ಸ್ ಕಾರ್ಡ್ ಇರಲೇಬೇಕು ಮತ್ತು ಕ್ಲಾಸ್ 11th ಇರಲೇಬೇಕು ಮಾರ್ಕ್ಸ್ ಕಾರ್ಡು. ನೆಕ್ಸ್ಟ್ ಬಂದು ಇಲ್ಲಿ ಸ್ಟೂಡೆಂಟ್ ಐ ಡಿ ಪ್ರೂಫ್ ಅಕಾಡೆಮಿಕ್ ಇಯರ್, ನೀವೇನಾದರೂ 12th ಮೇಲೆ ಆಗ್ತಿದ್ರೆ ಗ್ರ್ಯಾಜುಯೇಷನ್ ಮಾಡೋರು ಫಸ್ಟ್ ಇಯರ್ ಇದ್ದರೆ ನೀವು 12th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟು ನೋಡಿ ಸ್ಕೂಲ್ ಕಾಲೇಜ್ ಫೀಸ್ ರಿಸಿಪ್ಟ್, ಕಾಲೇಜ್ ರೆಸಿಪ್ಟ್ ಇದ್ದರೆ ನಿಮ್ಮದು ಫೀಸ್ ಕಟ್ಟಿರೋಂಥ ರೆಸಿಪ್ಟ್ ಇದ್ದರೆ ಅದನ್ನು ಬೇಕಾಗುತ್ತೆ. ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ ಅಕಾಡೆಮಿಕ್ ಇಯರ್, ನೀವೇನಾದರೂ 12th ಏನಾದರೂ ಓದಿ ಫಸ್ಟ್ ಇಯರ್ ಇವಾಗ 2025 ಮತ್ತು 26 ಓದ್ತಿದ್ದೀರಾ ಅಂದರೆ ಅದ್ರದ್ದು ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮದು ಏನಾದರೂ ಎಲಿಜಿಬಲ್, ದೆನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಡೆತ್ ಸರ್ಟಿಫಿಕೇಟ್, ನಿಮ್ಮ ಏನಾದರೂ ಪೇರೆಂಟ್ಸಿಗೆ ಡಿವೋರ್ಸ್ ಆಗಿದ್ದರೆ ಮತ್ತು ಏನಾದರೂ ಅಫಿಡಿವೇಟ್ ಇದ್ದರೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಹೋಮ್ ಪಿಕ್ಚರ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಮನೆ ಹೋಮ್ ಪಿಕ್ಚರು. ದೆನ್ ನೆಕ್ಸ್ಟು ನೀವೇನಾದರೂ ಸೇವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಅಪ್ಲೋಡ್. ವಾಟ್ ಆರ್ ಯುವರ್ ಕೆರಿಯರ್ ಆಸ್ಪಿರೇಷನ್ ಅಂದರೆ ನಿಮ್ಮ ಒಂದು ಕೆರಿಯರ್ ಆಸ್ಪಿರೇಷನ್ ಏನು ಗೋಲ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹ್ಯಾವ್ ಯು ಬೀನ್ ಅವಾರ್ಡೆಡ್ ಅಪ್ಲೈಡ್ ಎನಿ ಸ್ಕಾಲರ್ಶಿಪ್ ಅಂದರೆ ನೀವು 10th ಅಂದರೆ ಮೀನ್ಸ್ 10th 12th ಏನಾದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ನೀವು ಸ್ಕಾಲರ್ಶಿಪ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹೌ ಡಿಡ್ ಯು ನೋ ಅಬೌಟ್ ದಿ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇಲ್ಲಿ ಸ್ಕಾಲರ್ಶಿಪ್ ನಿಮಗೆ ಬೇಕಾಗುತ್ತೆ ಹೇಗೆ ಅಂದರೆ ನಿಮಗೆ ನ್ಯೂಸ್ ಪೇಪರಲ್ಲಿ ಗೊತ್ತಾಯ್ತಾ ಅಥವಾ ಕಾಲೇಜ್ ಪೋಸ್ಟರಲ್ಲಿ ಗೊತ್ತಾಯ್ತಾ, ನೆಕ್ಸ್ಟು ನ್ಯೂಸ್ ಪೇಪರಲ್ಲಿ ಅಥವಾ ಫ್ರೆಂಡ್ಸ್ ಏನಾದರೂ ಹೇಳಿದ್ರಾ, ಮತ್ತು ಸೋಷಿಯಲ್ ಮೀಡಿಯಾ ಟೀಚರ್ ಮತ್ತು ಅದರ್. ನೀವೇನಾದರೂ ಇಷ್ಟು ಗೊತ್ತಿಲ್ಲ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಪ್ಷನ್ಸ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವೈ ಡು ಯು ನೀಡ್ಸ್ ದಿ ಸ್ಕಾಲರ್ಶಿಪ್, ನಿಮಗೆ ಈ ಸ್ಕಾಲರ್ಶಿಪ್ ಏನಕ್ಕೆ ಬೇಕು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಆರ್ ಯು ಚಿಲ್ಡ್ರನ್ ಆ್ಯಂಡ್ ಎಂಪ್ಲಾಯಿ ಕರೆಂಟ್ಲಿ ವರ್ಕಿಂಗ್ ಅಟ್ ಟಾಟಾ ಕ್ಯಾಪಿಟಲ್ ಬಡ್ಡಿ ಫಾರ್ ಸ್ಟಡಿ, ನೀವೇನಾದರೂ ನಿಮ್ಮ ತಂದೆ ತಾಯಿ ಅಥವಾ ಏನಾದರೂ ಬಡ್ಡಿ ಫಾರ್ ಸ್ಟಡಿಯಲ್ಲಿ ವರ್ಕ್ ಮಾಡ್ತಿದ್ರೆ ಈ ಒಂದು ಸ್ಕಾಲರ್ಶಿಪ್ಪಿಗೆ ಎಲಿಜಿಬಿಲಿಟಿ ಆಗೋದಿಲ್ಲ.
ನೆಕ್ಸ್ಟು ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು. ಪ್ಲೀಸ್ ರೈಟ್ ಯುವರ್ ಸ್ಟೇಟ್ಮೆಂಟ್, ಎಕ್ಸ್ಪ್ಲೇನ್ ಯುವರ್ ಗೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಫಾರ್ ಅಪ್ಲೈಯಿಂಗ್ ದಿ ಸ್ಕಾಲರ್ಶಿಪ್. ನೀವೊಂದು ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ನಿಮ್ಮ ಒಂದು ಏನು ಗೋಲ್ ಇದೆ ಮತ್ತು ಏನಕ್ಕೆ ಬೇಕು ಈ ಸ್ಕಾಲರ್ಶಿಪ್ಪು ಅಂತ ಮೆನ್ಷನ್ ಮಾಡಿ ನೀವು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲೇನಿದೆಯಾ ಟಿಕ್ ಮಾರ್ಕ್ ಮಾಡಿಕೊಂಡು ಎಲ್ಲದಕ್ಕೂ ನೀವು ಇಲ್ಲಿ ಪ್ರಿವ್ಯೂ ಮೇಲೆ ಕೊಟ್ಟರೆ ನಿಮ್ಮದು ಸ್ಕಾಲರ್ಶಿಪ್ ರೆಡಿ ಆಗುತ್ತೆ. ಅಲ್ಲಿ ಏನೇನು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನೀವು ಅದನ್ನೆಲ್ಲ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಇಂಟರಾಕ್ಷನ್ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು, ಡಿಸ್ಕ್ರಿಪ್ಷನ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್.